ಸಕಲವನ್ನು ಸೃಷ್ಟಿಸಿ ನಿಮ್ಮ ರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದಿರಿ. ಮನುಷ್ಯನು ನಿಮ್ಮನ್ನು ಮರೆತು ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿದು ಜೀವಿಸುವ ಸಮಯ, ಪಾಪ ಅಧೀನನಾಗಿ ಜೀವಿಸುತ್ತಿದ್ದಂತ ಸಂದರ್ಭದಲ್ಲಿ ಪಾಪಕ್ಕೆ ಮರಣವನ್ನ ತೆತ್ತು ಅವಸ್ಥೆಯಲ್ಲಿ ಜೀವಿಸುತ್ತಿದ್ದಂತ ಮನುಷ್ಯರನ್ನ ಬಿಡುಗಡೆಗೊಳಿಸಲು ಉದ್ಧಾರ ಮಾಡಲು ನಿಮ್ಮ ಪುತ್ರನನ್ನೇ ಧರೆಗೆ ಕಳುಹಿಸಿಕೊಟ್ಟಿರಿ. ಮಾನವರೆಲ್ಲರೂ ಪಾಪಕ್ಕೆ ಅಧೀನರಾದ ನಿಮಿಷ ನಿಮ್ಮ ಪುತ್ರರ ಮೂಲಕ ನಿಮ್ಮ ಪ್ರೀತಿಯನ್ನ ಪ್ರಕಟಪಡಿಸುತ್ತಾ ನಿಮ್ಮತ್ತ ತಿರುಗಿ ನಮಗೆ ಹರಡುವುದು ಎಂದು ಹೇಳಿದ್ದೀರಿ. ನಿಮ್ಮ ಪುತ್ರರು ಈ ಧರೆಗೆ ಇಳಿದು ಬಂದು ಸ್ವರ್ಗ ಸಾಮ್ರಾಜ್ಯದ ಕುರಿತು ಸಂದೇಶವನ್ನು ಕೊಟ್ಟು ದೇವರ ಕಡೆ ತಿರುಗಿಕೊಳ್ಳುವವನು ಸತ್ತರು ಬದುಕುವೆನೆಂದು ನಿತ್ಯ ಜೀವನದ ಕುರಿತು ಆತ್ಮಿಕ ಜೀವನದ ಕುರಿತು ನಮಗೆ ಬೋಧಿಸಿ ಸತ್ಯ ವಚನದಲ್ಲಿ ಆಶ್ರಯಿಸಿಕೊಳ್ಳುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿ ಶುಭ ಸಂದೇಶದ ಮೂಲಕ ಸುವಾರ್ತೆಯ ಮೂಲಕ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಕರ್ತನೆ ಕಡೆ ತಿರುಗಿಕೊಳ್ಳಲು ನಮಗೆ ಸಂದೇಶವಿಟ್ಟರು. ಆ ನಿತ್ಯ ಜೀವನದ ಸೌಭಾಗ್ಯವನ್ನ ಪಡೆಯಲು ನಾವು ಮಾಡಿದ ಪಾಪಗಳಿಗೆ ಪಾಪ ಸ್ವರೂಪಿಯಾಗಿ ನಮಗಾಗಿ ಪ್ರಾಣ ತೆತ್ತು ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧೀಕರಿಸಿ ನಮ್ಮನ್ನ ಸಹೋದರರೇ, ಸ್ನೇಹಿತರೇ, ನನ್ನವರು ನೀವು, ಪಿತನಿಗೆ ಮಕ್ಕಳು ನೀವು ಎಂದು ನಮ್ಮನ್ನ ಸಹೋದರರೇ ಎಂದು ಕರೆದರು. ದೇವರೇ ನಿಮಗೆ ಮಕ್ಕಳಾಗಿ ನಮ್ಮನ್ನ ನೇಮಿಸಿದರು. ಆತನ ರಕ್ತದ ಮೂಲಕ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡ ನಿಮ್ಮ ಹಾದಿಯಲ್ಲಿ ಸಾಗಲು ನಿಮ್ಮ ಪುತ್ರರು ನಿಮ್ಮಲ್ಲಿ ಬೇಡಿಕೊಳ್ಳುವಾಗ ನಮಗೆ ಪೋಷಕರನ್ನ ಕೊಟ್ಟಿರಿ. ಆ ಪೋಷಕರು ಪಂಚಶತಮ ಹಬ್ಬದಂದು ನೀವು ನಂಬಿಕೆ ಇಟ್ಟು ಆರಿಸಿಕೊಂಡು 12 ಮಂದಿಯ ಮೇಲೆ ಹಿಡಿದು ಬರಲು ಇಗೋ ಕರ್ತನ ದಾಸಿಯಂದ ತಾಯಿ ಮರಿಯಳು 120 ಮಂದಿ ವಿಶ್ವಾಸಿಗಳು ಮಾತನ ಮನೆಯ ಮೇಲ್ಚಾವಣಿಯಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಕೆನ್ನಾಲಿಗೆಯ ರೂಪದಲ್ಲಿ ವಿಂಗಡವಾಗಿ ಇಳಿದು ಬಂದು ಸ್ವರ್ಗೀಯ ರಹಸ್ಯವನ್ನು ಪ್ರತಿಯೊಬ್ಬರಲ್ಲಿಯೂ ಸುರಿಸಿ ಆತ್ಮದಿಂದ ತುಂಬಿದ ದೇವರೇ ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಪರಿಶುದ್ಧಾತ್ಮರನ್ನು ಆಹ್ವಾನಿಸುತ್ತಾ ನಿತ್ಯವವರ ಹಾದಿಯಲ್ಲಿ ಸಾಗಲು ಪವಿತ್ರಾತ್ಮರ ಅಭಿಷೇಕ ಪವಿತ್ರಾತ್ಮರ ಕೃಪಾವರಗಳು ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ನಾಳೆ ಪಂಚಶತಮ ಹಬ್ಬವನ್ನು ಆಚರಿಸುವಾಗ ಪವಿತ್ರಾತ್ಮರು ಧರ್ಮಸಭೆಯನ್ನು ನವೀಕರಿಸಲಿ. 5 ಲಕ್ಷ ಬಲಿಪೂಜೆ ಅರ್ಪಿಸುವ ಆ ಗುರುಗಳನ್ನು ಅವರ ಬಾಯಿಂದ ಹೊರಡುವ ಮಾತುಗಳನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನ ನವೀಕರಿಸುತ್ತಾ ಎಲ್ಲಾ ಕನ್ಯಾಸ್ತ್ರೀಯರು ಗುರುಗಳಿಗೆ ಬೇಕಾಗಿರುವಂತಹ ಸ್ವರ್ಗೀಯ ಕೃಪೆಯನ್ನು ಪವಿತ್ರಾತ್ಮರ ಮೂಲಕ ಮತ್ತೊಮ್ಮೆ ನಮ್ಮನ್ನು ಸುರಿಸಿ ನವೀಕರಿಸಬೇಕೆಂದು ಆತ್ಮರನ್ನ ಕೂಗಿ ಕರೆಯುತ್ತಾ ನಿಮಗೆ ಸ್ತುತಿ ವಂದನೆಗಳನ್ನು ಸಲ್ಲಿಸುತ್ತಾ ಸ್ತುತಿ ಬಲಿಯರಳು ಇಳಿದು ಬರುವ ದೇವರೇ ಮೇಲೆ ಇಳಿದು ಬನ್ನಿ. ಸಿನಾಯಿ ಪರ್ವತದ ಮೇಲೆ ಆವರಿಸಿಕೊಂಡ ದೇವರೇ, ಎಲಿಯನು 40 ರಾತ್ರಿ 40 ಹಗಲು ನಡೆಯಲು ಶಕ್ತಿಯಾಗಿ ಬಂದವರೇ, ಕಾರ್ಮೆಲ್ ಬೆಟ್ಟದ ಮೇಲೆ ಅಗ್ನಿಯಾಗಿ
ಇಗೋ ಕೆಂಗಡರನ್ನು ಹಿಂಭಾಗ ಮಾಡಲು ಬಿರುಗಾಳಿಯಾಗಿ ಬೀಸಿ ಬಂದವರೇ, ತಂಗಾಳಿಯಾಗಿ ಬಂದವರೇ, ನಮ್ಮ ಮೇಲೆ ಇಳಿದು ಬನ್ನಿರೆಂದು ನಿಮ್ಮನ್ನ ಕೂಗಿ ಕರೆದು ಸ್ತುತಿ ಬಲಿಯನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇವೆ. ಹಲ್ಲೆಲೂಯಾ, 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 ಯಾರೆಲ್ಲ ನಿಮ್ಮನ್ನು ಕೂಗಿ ಕರೆಯುತ್ತಾರೋ ಸ್ವಾಮಿ, ಆ ಕ್ಷಣದಲ್ಲಿ ಅವರ ಮೇಲೆ ಇಳಿದು ಬರುವಂತ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಭಾವನಾತ್ಮರೇ, ಮೋಶೆಯ ಜೊತೆಯಲ್ಲಿ ಉರಿಯುವ ಹೊದೆಯಲ್ಲಿ ಮಾತನಾಡಿದ ದೇವರೇ, ದಾವೀದನ ಮೇಲೆ ನೆಲೆಸಿದ ಪವಿತ್ರಾತ್ಮರೇ, ಇಂದು ನಿಮ್ಮ ಮಧ್ಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಕುರಿತು ಪ್ರಾರ್ಥಿಸುವ ವೇಳೆಯಲ್ಲಿ ನಿಮ್ಮ ಪ್ರಸನ್ನತೆಯಿಂದ ನಮ್ಮ ಮೇಲೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಿ ಫಲಪಡಿಸಬೇಕೆಂದು ಯೇಸುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪಾರಿವಾಳದ ರೂಪದಲ್ಲಿ ಇಟ್ಟುಕೊಂಡ ಪವಿತ್ರಾತ್ಮ ದೇವರೇ, ಇಂದು ಸ್ವಾಮಿ ನಮ್ಮ ಒಬ್ಬೊಬ್ಬರ ಮೇಲೂ ಪವಿತ್ರಾತ್ಮರ ರೂಪದಲ್ಲಿ ನಮ್ಮ ಮೇಲೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ದಾಸರಾಗಿ ನಮ್ಮನ್ನು ಸ್ವೀಕರಿಸಿರಿ ಸ್ವಾಮಿ. ನಮಗೆ ಬೇಕಾದ ಶಾಂತಿ, ಸಮಾಧಾನ, ಐಕ್ಯತೆಯನ್ನ ಹಾಗೂ ಸಹನೆಯನ್ನ ನಮ್ಮಲ್ಲಿ ತುಂಬಿಸಿರಿ ಸ್ವಾಮಿ. ನಮ್ಮನ್ನು ಬಲಪಡಿಸಿರಿ ಪವಿತ್ರಾತ್ಮರೇ. ನಿಮ್ಮ ಸೇವಾ ಕಾರ್ಯಗಳನ್ನು ಮಾಡಲು ಬೇಕಾದ ಕೃಪಾ ವರಗಳಿಂದ ನಮ್ಮನ್ನು ತುಂಬಿಸಿರಿ.
ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ದುಃಖ ಭಾರಗಳನ್ನೆಲ್ಲ ನಾವು ಬಚ್ಚಿಡುತ್ತಿದ್ದೇವೆ ಕರ್ತನೆ. ಆದರೆ ಇಂದು ನಮ್ಮ ಹೃದಯವನ್ನ ತೆರೆದು ನಮ್ಮ ದುಃಖ ಭಾರಗಳನ್ನೆಲ್ಲ ನಿಮಗೆ ಅರ್ಪಿಸುತ್ತೇವೆ ಸ್ವಾಮಿ. ಭಾರದ ಹೊರೆಯನ್ನ ನೀವು ಹೊರುವವರಾಗಿದ್ದೀರಿ ಪವಿತ್ರಾತ್ಮರೇ. ನಿಮ್ಮ ನೋಗ ಹಗುರವಾಗಿದೆ, ನನ್ನ ನೋಗ ಭಾರವಾಗಿದೆ. ಭಾರವಾದ ನನ್ನ ನೋಗವನ್ನು ಹೊತ್ತು ಹಗುರವಾದ ನಿಮ್ಮ ನೋಗವನ್ನು ನನ್ನ ಮೇಲೆ ಇಟ್ಟು ನಿಮ್ಮಂತೆ ಕರೆದುಕೊಳ್ಳಲು ನಿಮ್ಮ ಕೃಪೆಯನ್ನ ನಮ್ಮ ಮೇಲೆ ಸುರಿಸಿದ್ದೀರಿ ಕರ್ತನೆ. ಅದಕ್ಕಾಗಿಯೇ ಪರಿಶುದ್ಧಾತ್ಮರೇ, ನನ್ನ ಋಣ್ಮನೆಗಳನ್ನೆಲ್ಲ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ದುಃಖದ ಗುಣಗಳನ್ನೆಲ್ಲ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ರೋಗ ರುಜಿನಗಳನ್ನೆಲ್ಲ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಜೀವನದಲ್ಲಿ ಸೋಲು ಗೆಲುವುಗಳನ್ನೆಲ್ಲ ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲವನ್ನು ಬಲ್ಲವರು ನೀವೇ, ನಮ್ಮ ಪೋಷಕರು. ಪರಿಶುದ್ಧಾತ್ಮರೇ, ನಾವು ನಿಮಗೆ ಪರಿಪೂರ್ಣವಾಗಿ ಶರಣಾಗತಿಯಾಗಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮ ಕೃಪೆಯಲ್ಲಿ ನೆಲೆ ನಿಲ್ಲುವಂತೆ ನಮ್ಮೆಲ್ಲರನ್ನ ಅನುಗ್ರಹಿಸಿರಿ ಸ್ವಾಮಿ. ಓ ಪವಿತ್ರಾತ್ಮರೇ, ನಮ್ಮನ್ನ ಕ್ಷಮಿಸಿರಿ, ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿರಿ ಸ್ವಾಮಿ. ನಾವು ಅನೇಕರನ್ನ ಕ್ಷಮಿಸಲಿಲ್ಲ. ನಮ್ಮ ಹೃದಯ ಕಲ್ಲಾಗಿದೆ. ಕಲ್ಲಾದ ನನ್ನ ಹೃದಯವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ ಅಪ್ಪ. ನಿನ್ನ ಹೃದಯವನ್ನು ನನಗೆ ಕೊಟ್ಟು, ನನಗೆ ಹೊಸ ಮನಸ್ಸನ್ನು ಕೊಟ್ಟು ನಿನ್ನ ಆತ್ಮರಿಂದ ನನ್ನನ್ನು ತುಂಬಿಸು. ನಾನು ಬಲಹೀನನು. ನನ್ನ ಬಾಯಿಂದ ಕೆಟ್ಟ ಮಾತುಗಳು ಬರುತ್ತೆ, ನನ್ನ ಬಾಯಿಂದ ಪರನಿಂದಲೇ ಬರುತ್ತದೆ. ನಾನು ಯಾರನ್ನು ಕ್ಷಮಿಸಲಾಗದೇ ಇರುವ ಅವಸ್ಥೆಯಲ್ಲಿರುವಾಗ ನಿಮ್ಮಂತ ನಮ್ಮನ್ನ ಸೆಳೆದು ನಿಮ್ಮ ಮುಂದೆ ಮೊಣಕಾಲೂರಿ ನಮ್ಮ ಹೃದಯವನ್ನ ಸಮರ್ಪಿಸುತ್ತಾ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ
ನೀವು ಕೊಟ್ಟ ಕ್ಷಮೆಯಲ್ಲಿ ನನ್ನ ಸ್ನೇಹಿತರನ್ನು ನೆರೆಹೊರೆಯವರನ್ನೆಲ್ಲ ಕ್ಷಮಿಸಿ ಕಲ್ಲಾದ ಹೃದಯವನ್ನು ನಿಮಗೆ ಕೊಟ್ಟು ಮೃದುವಾದ ಹೃದಯವನ್ನು ನಾನು ಧರಿಸಿಕೊಂಡು ಎಸೆಕೆಯನ 36:27 ಹೊಸ ಆತ್ಮದಲ್ಲಿ ನನ್ನನ್ನು ತುಂಬಿಸಿರಿ. ಮತ್ತಾಯನ ಶುಭ ಸಂದೇಶ 11:29 ಪ್ರಕಾರ ನಿಮ್ಮ ಹೃದಯವನ್ನು ನನಗೆ ದಯಪಾಲಿಸಿರಿ. ಓ ಪರಿಶುದ್ಧಾತ್ಮರೇ, ನಮ್ಮೆಲ್ಲರನ್ನ ನಿಮ್ಮ ಕೃಪೆಯಿಂದ ಪರಿಶುದ್ಧಗೊಳಿಸಿರಿ. ಸ್ವಾಮಿ, ನಿಮ್ಮ ಕೃಪೆಯನ್ನು ಪಡೆದು ನಾವು ಸದೃಢರಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ಓ ಪರಿಶುದ್ಧಾತ್ಮರೇ, ನಮ್ಮ ಜೀವಿತವನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಮೊದಲು ನಿಮಗೆ ತಿಳಿಸಿ ನಿಮ್ಮ ಸ್ವರವನ್ನು ಆಲಿಸಿ ಆ ಕಾರ್ಯಗಳನ್ನು ಮಾಡುವಂತೆ ನಮ್ಮನ್ನು ಅನುಗ್ರಹಿಸಿರಿ. ಹಗಲಿನಲ್ಲಿ ಇರುವಾಗಲೂ, ഇരുಳಿನಲ್ಲಿ ಜೀವಿಸುವಾಗಲೂ, ರಾತ್ರಿ ಮಲಗಿರುವಾಗಲೂ ಪರಿಶುದ್ಧಾತ್ಮರೇ, ನನ್ನ ನಿದ್ರೆಯಲ್ಲಿ ನೀವು ಮಾತನಾಡಿರಿ. ನನ್ನ ಕನಸಿನಲ್ಲಿ ನಿಮ್ಮ ಸ್ವರವನ್ನ ಕೇಳಬೇಕು. ನನ್ನ ನುಡಿಮನಗಳೆಲ್ಲ ಅಭಿಷೇಕಿಸಿರಿ. ನನ್ನ ಪಂಚೇಂದ್ರಿಯಗಳನ್ನು ನವೀಕರಿಸಿರಿ. ನಾವು ನಿಮ್ಮ ಮಕ್ಕಳಾಗಿ ಮಾರ್ಪಡುವಂತೆ ಓ ಪರಿಶುದ್ಧಾತ್ಮರೇ, ನಾವೆಲ್ಲರನ್ನು ಅನುಗ್ರಹಿಸಿ ನಾವು ನಿದ್ರಿಸುವಾಗ ನಿಮ್ಮೊಂದಿಗೆ ಮಾತಾಡಬೇಕು. ನಮ್ಮ ಕನಸಿನಲ್ಲಿ ನಾವು ನಿಮ್ಮನ್ನ ಕಂಡು ನಿಮ್ಮನ್ನ ಪ್ರೀತಿಸುವವರಾಗಿ ನಾವು ಜೀವಿಸಬೇಕು. ನಮ್ಮ ಜ್ಞಾನ, ಅರಿವು, ದೈವ ಭಯ, ದೈವ ಭಕ್ತಿಯಿಂದ ನಾವು ಜೀವಿಸಲು ಬೇಕಾಗಿರುವಂತಹ ದೈವ ಜ್ಞಾನವನ್ನು ನಮಗೆ ಕೊಟ್ಟು ದೈವ ಶಕ್ತಿಯಿಂದ ನಮಗೆ ವಿರುದ್ಧವಾಗಿ, ವಿಶ್ವಾಸಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡುವ ದುಷ್ಟಾತ್ಮನನ್ನು ಎದುರಿಸುವ ದೈವ ಶಕ್ತಿಯನ್ನ, ಕೃಪೆಯನ್ನ ನಮ್ಮೆಲ್ಲರಲ್ಲಿಯೂ ಸುರಿಸಿರಿ. ಓ ಪರಿಶುದ್ಧಾತ್ಮರೇ, ನಮ್ಮನ್ನು ಆವರಿಸಿಕೊಳ್ಳಿರಲು ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸಿ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ.